ಕಿವಿ ಕೆಳಗಡೆ ಎರಡು ಬಾರಿಸ್ಬೇಕಲ್ವೇನ್ರಿ? ನಮ್ಮ ರಮಕಾಂತ್ ಕಡೆಯವರು ಮಾಡಿದ್ರು ಪನಿಷ್ಮೆಂಟ್ ಕೊಡ್ಸೋಣ. ನಿಮ್ಮಲ್ಲಿ ಏನು ಹೇಳ್ತೀರಿ ಯಾವಾಗಲೂ? ನಮ್ಮ ಶರಿಯಾ ಲಾ ಹಂಗಿದೆ, ಶರಿಯಾ ಲಾ ಹಿಂಗಿದೆ ಅಂತೆಲ್ಲ ಹೇಳ್ತಿರಲ್ಲ. ನಾನು ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾರ ಚರ್ಚ್ ಮಂದಿರಗಳನ್ನು ಎಂದಿಗೂ ನಿವಾಸವಾಗಿ ಬಳಸಬಾರದು, ಚರ್ಚ್ ಮಂದಿರಗಳಿಗೆ ಘಾಸಿ ಮಾಡಬಾರದು, ನಾಶಗೊಳಿಸಬಾರದು, ವಿಶ್ವಾಸದ ವಿಷಯದಲ್ಲಿ ಯಾರನ್ನು ವಿನಾಕಾರಣ ಅಡ್ಡಿಪಡಿಸಲೇಬಾರದು, ಯಾವುದೇ ಧರ್ಮದವರನ್ನು ಮತಾಂತರಕ್ಕೆ ಎಂದಿಗೂ ಬಲತ್ಕರಿಸಬಾರದು, ಮತ್ತೊಬ್ಬರಿಗೆ ಗೌರವ ಕೊಡುವುದು ಗೌರವಕ್ಕೆ ಧಕ್ಕೆ ತರಬಾರದು. ಅದು ನನ್ನ ಧರ್ಮ ಪವಿತ್ರ ಕುರಾನ್ ಹೇಳುತ್ತೆ. ಗಣೇಶಿಂದ ಬಂದಾಗ ನಾನು ಹೇಳೋದು ಬಿಡಿ, ಕಾನೂನು, ಮಲ್ಲಿಕಾರ್ಜುನ ಬಾಲದಂಡಿ, SP, ರಾಜಕೀಯ, ಮೆರವಣಿಗೆ ಒಂದು ಕೈ ಇಟ್ಬಿಡ್ತೀನಿ ನಾನು. ಈ ಥರ ತಿದ್ದಿ ಬುದ್ಧಿ ಹೇಳುವಂಥ ಹಕ್ಕು ಎಲ್ಲ ಧರ್ಮದ ಮುಖಂಡರುಗಳಿಗೆ ಇದೆ ರೀ. ಕಿವಿ ಕೆಳಗಡೆ ಯಾಕೆ ಕೊಡಲ್ಲ ಜೋರಾಗಿ ನೀವು ಪಟಾರ್ ಅಂತ? ರಮಕಾಂತ್, ರಾಜ್ಯಾದ್ಯಂತ ಒಂದು ಲಕ್ಷಾಂತರ ಗಣೇಶ ವಿಸರ್ಜನೆಗಳಾಗಿವೆ. ಒಂದು ಅಹಿತರ ಘಟನೆ, ಯಾವುದೇ ತರಹದ ಘಟನೆ ನಡೆದಿಲ್ಲ. ಮೀಲಾದು ನಡೀತು, ಈ ಕಡೆ ಗಣೇಶನೂ ನಡೀತು. ಒಂದೇ ಸಮಯದಲ್ಲಿ ಈ ಬೀದಿ ಈ ಸಂದಿಯಿಂದ ಮೀಲಾದ್ ಮೆರವಣಿಗೆ ಹೋಯ್ತಾ ಇತ್ತು, ಈ ಕಡೆಯಿಂದ ಗಣೇಶನ ಮೆರವಣಿಗೆ ನಡೀತು. ಪೊಲೀಸ್ನವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ನಮ್ಮ ರಾಜ್ಯದ ಜನತೆ ಸ್ಪಂದಿಸ್ತು. ಒಂದು ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿನ MLA ಉದಯ್ ಅವರು ಅಲ್ಲೇ ಇರ್ತಾರೆ, ಪ್ರತಿಯೊಂದು ಮೆರವಣಿಗೆಯಲ್ಲಿ ಅವರು ಹೋಗ್ತಾರೆ, ಎಲ್ಲರಲ್ಲೂ ಭಾಗವಹಿಸ್ತಾರೆ. ಅವರು ಕಾಂಗ್ರೆಸ್ MLA ಅಲ್ಲಿಂದ ಬಿಟ್ಟಿದ ತಕ್ಷಣ ಆ ರಾತ್ರಿ ಈ ಒಂದು ಘಟನೆ ನಡೆಯುತ್ತೆ. ಲೈಟ್ ಆಫ್ ಮಾಡ್ಬಿಟ್ಟು ಕಲ್ಲು ಹೊಡೆದಿದ್ದು. ಅದು ಲೈಟ್ ಯಾರು ಆಫ್ ಮಾಡಿದ್ರು, ಕಲ್ಲು ಯಾರು ಹೊಸಿದ್ರು, ಅದಕ್ಕೆಲ್ಲ ಬರೋಣ. ಪೊಲೀಸ್ ಅದ್ರ ಮೇಲೆ ತನಿಖೆ ಮಾಡಿಬಿಟ್ಟು ಅವರು ರಿಪೋರ್ಟ್ ಅನ್ನ ಕೊಡ್ಲಿ. ನಾನಿವತ್ತು ಪೊಲೀಸ್ಗೆ ಪ್ರಶ್ನೆ ಮಾಡ್ತೀನಿ, ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಮಂಡ್ಯದ SP ಆದವರು 8:45 ಈ ಘಟನೆ ನಡೀತದೆ. ಒಂದು ಕಡೆ ಗಣೇಶನ್ ಮೆರವಣಿಗೆ ಹೋಗಿ ಅದು ವಿಸರ್ಜನೆನೂ ಮಾಡುತ್ತೆ. 10 ಗಂಟೆ ಒಳಗಡೆ ನೀವು FIR ಮಾಡ್ಬಿಡ್ತೀರಾ? 2 ಗಂಟೆಯಲ್ಲಿ ನೀವು CCTV ಫುಟೇಜ್ ನ ನೋಡಿ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೇ ನೀವು ಅರೆಸ್ಟ್ ಮಾಡಿದ್ದೀರಾ? ಇದು ಸತ್ಯನಾ? ಇದು ಒಪ್ಕೊಳ್ಳೋ ಮಾತಾ? ಕರ್ನಾಟಕ ರಾಜ್ಯದ ಪೊಲೀಸ್ ಅಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟಿದ್ಯಾ? 2 ಗಂಟೆ ಕಾಲದಲ್ಲಿ ಯಾರು ಮಾಡಿದ್ರು, ಯಾರು ತೋರಿದ್ರು ಅದೆಲ್ಲ ಸೆಕೆಂಡ್ರಿ. 2 ಗಂಟೆಯಲ್ಲಿ ನನ್ನ ಹತ್ರ FIR ಕಾಪಿ ಇದೆ, ನಾನು ನಿಮಗೆ ತೋರಿಸ್ತೀನಿ. 8 to 8:10 ಅದು ನಡೆದಿರೋದು. 7:45 ಅಂತ ಹೇಳ್ತಾರೆ, 8:10 ಅದು ನಡೆದಿದೆ. ಆ ಘಟನೆ ಕಲ್ಲು ತೂರಾಟ ನಡೆದಿದೆ. ಸೊ ಅರೆಸ್ಟ್ ಪ್ರೊಸೀಜರ್ ನ ಪ್ಲಾನ್ ಆಫ್ ಆಕ್ಷನ್ ನಾವು ಅರೆಸ್ಟ್ ಮಾಡಿದ್ವಿ ಅಂತ ರಜಾಕ್ ಅವ್ರ ಮುಂದೆ ಬಂದು ಕತೆ ಹೇಳ್ಬೇಕು. ಈಗ ಅವರು SP ಬಂದು ರಜಾಕ್ ಕತೆ ಹೇಳ್ಬೇಕು. ಇವಾಗ ಅಲ್ಲ, ರಜಾಕ್ ಕೇಳೋದಲ್ಲ. 2 ಗಂಟೆಯಲ್ಲಿ ಯಾರು ಅರೆಸ್ಟ್ ಮಾಡಿದಾರ್ರಿ? ಯಾವ ತರ ಗುಮಾನಿ ಬಂದಿದೆ? ಕ್ಯಾಮೆರಾ ಸಿಕ್ಕಿರಬಹುದು, ಯಾರೋ ವಿಡಿಯೋ ಮಾಡಿರಬಹುದು, ವಿಡಿಯೋ ಮಾಡಿರಬಹುದು. ಗುಮಾನಿ ಬಂತು. ಏನ್ ಬಂತು? ಗುಮಾನಿ. ಅದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ವಿಡಿಯೋ ಸಿಕ್ಕಿರಬಹುದು, ಏನಕ್ಕೆ ವಿಡಿಯೋ ಸಿಕ್ಕಿರಬಹುದು. ಮಸೀದಿ ಎಷ್ಟು ದೂರ ಇದೆ, ಗಣೇಶನ್ ಮೆರವಣಿಗೆ ಎಲ್ಲಿ ಹೋಗ್ತಾ ಇದೆ, ಎಷ್ಟು ದೂರ ಇದೆ, ಅಷ್ಟು ದೂರ ಕಲ್ಲೆಸರನ್ನು ಮಕ್ಕಳಿಗೆ ಹಾಕೊಂಡು ಒಲಿಂಪಿಕ್ಸ್ ಕಳ್ಸೋಣ. ಜಾವ್ಲಿನ್ ಥ್ರೋನಲ್ಲಿ ಪ್ರೈಸ್ ಆದ್ರೂ ತೊಗೊಂಬರ್ಲಿ, ಗೋಲ್ಡ್ ಮೆಡಲ್ ತೊಗೊಂಬರ್ಲಿ ನಮ್ಮ ದೇಶಕ್ಕೆ. ಆ ಮಸೀದಿಯಿಂದ ಅಷ್ಟು ದೂರ ಗಣೇಶನ್ ಮೇಲೆ ಕಲ್ ಬಿದ್ದಂಗೆ ಅವ್ರು ಹೊಡಿಯಕ್ ಸಾಧ್ಯನಾ? ಇದೆಲ್ಲ ನಾವು ಸುಮ್ಮನೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡಿ ಇವರು ನೀವೇ ಆಂಟಿಸಿಪೇಟರಿ ಬೇಲ್ ಕೊಟ್ಬಿಡ್ತಾ ಇದ್ದೀರಾ. ಯಾರು ಹೊಡೆದೇ ಇಲ್ಲ, ಈ ಕಡೆ ನಡೆದೇ ಇಲ್ಲ. ಒಂದು ನಿಮಿಷ ನೋಡಿ, ನಾನು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ನೀವು ತಿದ್ದುಪಡಿಸಿ, ನಾನು ಬೇಡ ಅನ್ನಲ್ಲ. ನಾನು ಕೇಳ್ತಾ ಇದ್ದೀನಿ, 7:45 ಘಟನೆ ನಡೀತು, 8 ಗಂಟೆ ಅಂತ ಇಟ್ಕೊಳ್ಳೋಣ. 10 ಗಂಟೆ ಒಳಗಡೆ ನೀವು FIR ಮಾಡಿದ್ದೀರಾ? ನಿಮ್ ಡೌಟ್ ಯಾರ ಮೇಲೆ ಹೇಳಿ ಆಯ್ತು. ಈಗ ಕಲ್ಲು ಅವರು ಜಾವ್ಲಿನ್ ಪಟುನೋ ಶಾರ್ಟ್ ಪುಟ್ ಎಸೆಯೋನೋ ಎಷ್ಟು ಬಿಟ್ಟಿದ್ದಾನೆ ಅಂತ ಅನ್ಕೊಳ್ಳೋಣ. ಯಾರು ಲಾಂಗ್ ಪುಟ್ಗೂ ಆಗಲ್ವಲ್ಲ ಅದು. ಗಣೇಶನ ಇದು ಮೆರವಣಿಗೆ ಎಷ್ಟು ದೂರ ಹೋಗಿದೆ ಮಸೀದಿಯಿಂದ? ಒಂದು 100 ಮೀಟರ್ ಮೊಯಲ್ ದಾಟ್ಬಿಟ್ಟಿದೆ. ಅಷ್ಟು ದೂರ ಕಲ್ಗೆಸಕ್ಕಾಗುತ್ತಾ? ಆ ಕಲ್ಗಳು ಬರ್ತಿರೋ ವಿಡಿಯೋನು ಇದೆ ಅಲ್ಲ, ನಾನೇ ಅಪ್ಲೋಡ್ ಮಾಡಿದ್ದೀನಿ ನನ್ನ ಪ್ರೈವೇಟ್ ಪ್ರೊಫೈಲ್ ಮೇಲೆ. ಆ ಕಲ್ಗಳು ಎಲ್ಲಿಂದ ಬಂದಿದೆ ಕಾಣಿಸ್ತಾ ಇದೆ ಅಲ್ಲ. SP ಅವ್ರು ಏನ್ ಹೇಳಿದ್ರು? ಮಸೀದಿ ಕಡೆಯಿಂದ ಯಾವ ಕಾರಣಕ್ಕೂ ಬಂದಿಲ್ಲ, ಈ ಕಡೆಯಿಂದ ಬಂತು, ಈ ಕಡೆ ಇದ್ದ ಗ್ಯಾರೇಜು ಕ್ಲೋಸ್ ಆಗಿತ್ತು. ಮತ್ತೊಂದು ಮಾತು ಹೇಳ್ತೀನಿ ರಮಕಾಂತ್, ನೋಡಿ, ಅದು ಒಂದು ಚಿಕ್ಕ ಬಡಾವಣೆ. ರಾಮ್ ರಹೀಂ ನಗರ, ಮಂಡ್ಯದ 23 ವಾರ್ಡ್ಸ್ ಅಲ್ಲಿ ಒಂದು ವಾರ್ಡಿನ ಒಂದು ಬಡಾವಣೆ ಅದು. ಅಲ್ಲಿ ನೀವು ಜಾಸ್ತಿ ಅಂತ ಲೆಕ್ಕ ಹಾಕಿದ್ರು 1180 ಜನನೇ ಇರೋದಲ್ಲಿ. ಅಲ್ಲಿ ಕೇವಲ 300 ಜನ ಮುಸಲ್ಮಾನರು, ಒಂದೇ ಮಸೀದಿ. ಇವಾಗ ಅಲ್ಲಿ ರಮಾಕಾಂತ್ ಯಾರು, ಅಬ್ದುಲ್ ರಜಾಕ್ ಯಾರು, ಒಬ್ಬರಿಗೊಬ್ರು ಚೆನ್ನಾಗಿ ಪರಿಚಯ. ರಮಾಕಾಂತ್ ಕಲ್ಯಸ್ದಾರ ನನ್ನ ಹೆಸರು ಹೇಳಿ ನಾನು ಕೇಳಿ ಹೇಳ್ಬೋದು, ರಮಾಕಾಂತೆ ಎಸ್ದಿದ್ದು ಅಂತ. ಈ ಕಡೆ ಒಂದು ಮಾತಾಡಿದ್ರೆ ಅಬ್ದುಲ್ ರಜಾಕೆ ಅಂತಬಿಟ್ಟು ಕರೆಕ್ಟಾಗಿ ಹೇಳ್ಬೋದು. ಆಚೆಯಿಂದ ಯಾರು ಬಂದಿದ್ರು ಕೇವಲ 3 ಜನ. ಅದು ಯಾರು? ಚನ್ನಪಟ್ಟಣ. ಅದು ಹೆಂಗೆ? ಅವರ ರಿಲೇಟಿವ್ಸ್ ಮನೆಗೆ ಬಂದಿರೋ, ಊಟಕ್ಕೆ ಬಂದಿದ್ರು ಅಂತ ಮನೆಗೆ ಬಂದಿರೋ ರಿಲೇಟಿವ್ಸ್ ಅವರು ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿ ಈ 3 ಜನ ಆಚೆ ಅವರು ಇಲ್ಲಿ ಇದ್ದವರು. ಬಟ್ ಅವರೇನ ಕಲ್ಲೆಸ್ದಿದ್ದು? ಒಂದು ಪೊಲೀಸ್ ಮೆರವಣಿಗೆ ಹೋಗ್ಬೇಕು ಅಂದ್ರೆ ಇವ್ರ ಹತ್ರ ಒಂದು ಕ್ಯಾಮ್ರಾ ಕೊಟ್ಟು ಕಳ್ಸಲ್ಲ, ಎಲ್ಲ ಇದೆ ಅಲ್ವಾ? ಏನಕ್ಕೆ ಪ್ರೂಫ್ ಹೊಂದಿಲ್ಲ? ಗಣೇಶನ್ ಮೆರವಣಿಗೆ ಮೇಲೆ ಅಕಸ್ಮಾತ್ ಕಲ್ಲು ಎಸ್ದಿದ್ದಿದ್ರೆ
ಈ ಕಡೆಯಿಂದ ಬಂತು ಅಂತ ವಿಡಿಯೋಲ್ ಬರಲ್ವಾ? ಓಕೆ, ಇಲ್ಲಿ ವಿಡಿಯೋ ಹಿಡಿದಿರೋದ್ರಲ್ಲಿ ಕಲ್ಲು ಎಲ್ಲಿಂದ ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ, ಕ್ಲಿಯರ್ ಆಗಿ. ಇಲ್ಲಿ ಒಂದು ಷಡ್ಯಂತ್ರ ನಡೆದಿದೆ. ಇದು ಯಾರು? ಮತ್ತಿನ್ನೊಂದು ಮಾತು, ನೀವಾದ್ರೂ ಎಕ್ಸ್ಪೋಸ್ ಮಾಡ್ರಿ ಅದನ್ನ. ಬಿಜೆಪಿಯ ನಾಯಕರು ಆರ್ ಅಶೋಕ ಕಂಪ್ಲೇಂಟ್ ಮಾಡಿಸಿ ಒಂದು. ಮತ್ತೆ ಕೇಳಿ ಒಂದು ನಿಮಿಷ, ಬೇರೆ ಅವರೊಬ್ಬರೇ ಅಲ್ಲ, ಅಶ್ವಥ್ ನಾರಾಯಣನ ಮಾತು ಎತ್ಬಿಟ್ಟು ನೋಡಿ, ಅಶೋಕರವರ ಮಾತುಗಳನ್ನ ಎತ್ತು ನೋಡ್ಕೊಳ್ಳಿ. ಮಸೀದಿಯಲ್ಲಿ ಗುಂಡಾಗಳಿರ್ತಾರಂತ ಇವ್ರಿಗೆ ಜ್ಞಾಪನೆ ಇಲ್ವಾ ಅಂತ ಕೇಳ್ತಾರೆ. ಮಸೀದಿಯಲ್ಲಿ ಗುಂಡಾಗಳಿರ್ತಾರಾ? ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ರಾಜ್ಯದ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರೆ ಅದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ. ವಿಪಕ್ಷ ನಾಯಕರಾದವರು ಇವರು ರಾಜ್ಯದ ಶಿಸ್ತನ್ನ ಕಾಪಾಡಬೇಕು, ಅದರ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು. ಇವ್ರ ಮನ್ಸಲ್ಲಿ ಇಲ್ವಾ? ಪದೇ ಪದೇ ಮಾತು ಎತ್ತಿದ್ರೆ ಏನೋ ಪಾಕಿಸ್ತಾನ